ಬೆಳಗಾವಿ ಪಾಲಿಕೆಗೆ ನುಗ್ಗಿ ಕರವೇ ಸೌಂಡ್ ಪಾಲಿಕೆ ಕಚೇರಿಗೆ ನುಗ್ಗಿ ಕರವೇ ಹಲ್ಚಲ್ ಸೃಷ್ಟಿ ಮಾಡಿದೆ. ಪೊಲೀಸರ ಕೈ ಮೀರಿದ ಪರಿಸ್ಥಿತಿ. ಈದ್ ಮಿಲಾದ್ ಮೆರವಣಿಗೆಯಲ್ಲಿ ಉರ್ದು ಭಾಷೆಗೆ ಆದ್ಯತೆ. ಬೆಳಗಾವಿ ಪಾಲಿಕೆಗೆ ನುಗ್ಗಿ ಕರವೇ ಹೈಡ್ರಾಮಾ. ಪಾಲಿಕೆ ಕಚೇರಿಗೆ ನುಗ್ಗಿ ಕರವೇ ಹಲ್ಚಲ್ ಎಬ್ಬಿಸಿದೆ. ಕರ್ನಾಟಕ ರಕ್ಷಣಾ ವೇದಿಕೆ ಪೊಲೀಸರ ಕೈ ಮೀರಿದ ಪರಿಸ್ಥಿತಿ. ಈದ್ ಮಿಲಾದ್ ಮೆರವಣಿಗೆಯಲ್ಲಿ ಉರ್ದು ಭಾಷೆಗೆ ಆದ್ಯತೆ ಕೊಟ್ಟ ಹಿನ್ನೆಲೆ ಕನ್ನಡ ಭಾಷೆಯ ಕಡೆಗಣಿಸಿದ ಬೆಳಗಾವಿ ಮಹಾನಗರ ಪಾಲಿಕೆ. ಸಿಡಿದೆದ್ದ ಕರವೇ ಕಾರ್ಯಕರ್ತರು ಆಕ್ರೋಶ ವಿಸ್ಫೋಟಗೊಂಡಿದೆ. ಬೆಳಗಾವಿ ಪಾಲಿಕೆಗೆ ನುಗ್ಗಿ ಕರವೇ ತರಾಟೆಗೆ ತೆಗೆದುಕೊಂಡಿದೆ. ಪಾಲಿಕೆ ಕಚೇರಿಗೆ ನುಗ್ಗಿ ಕರವೇ ಹಲ್ಚಲ್. ನೋಡಿ, ಆ ದೃಶ್ಯವನ್ನು ಗಮನಿಸ್ತಾ ಇದ್ದೀರಿ. ಬೆಳಗಾವಿ ಕರವೇ ಕಚೇರಿಗೆ ನುಗ್ಗಿ ಉರ್ದು ಭಾಷೆಗೆ ಆದ್ಯತೆ ಕೊಟ್ಟ ಹಿನ್ನೆಲೆಯಲ್ಲಿ, ಹೌದು, ಕರ್ನಾಟಕ ಕನ್ನಡಿಗರೇ ಸಾರ್ವಭೌಮ. ಉರ್ದು ಭಾಷೆಗೂ ಕನ್ನಡಕ್ಕೂ ಯಾವುದೇ ಸಂಬಂಧ ಇಲ್ಲ. ಈದ್ ಮಿಲಾದ್ ಮೆರವಣಿಗೆಯಲ್ಲಿ 80% ಕನ್ನಡ ಬಳಸಿ, ಒಂದು 20% ಉರ್ದು ಬೇಕಾದ್ರೆ ಬಳಸ್ಕೊಳ್ಳಿ, ಒಂದು 20%. ಆದರೆ 80% ಉರ್ದು ಬಳಸ್ಕತ್ತೀರಿ, 20% ಕನ್ನಡ ಇಡ್ಕತ್ತೀರಿ. ಕರವೇ ರುಚಿಗಳದಲ್ಲಿ ಇರ್ತಾರ. ಸೊ ಅವರ ಆಕ್ರೋಶ ವಿಸ್ಫೋಟಗೊಂಡು ನಗರ ಪಾಲಿಕೆಯ ಕಚೇರಿಗೆ ನುಗ್ಗಿದ ಪರಿ ನೋಡಿ. ಉಕ್ಕಿ ಹರಿಯೋ ನೀರು ಹರಿದಂಗೆ ಕನ್ನಡದವರು ಅಥವಾ ಕನ್ನಡಿಗರು ಕಚೇರಿಗೆ ನುಗ್ಗಿದ್ರು. ಪ್ರತಿ ಸಲನೂ ಬರ್ತೇವೆ, ಮನವಿ ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.